ಮನೆ ಅಧ್ಯಕ್ಷರೇ ಯಾವಾಗಲೂ ಕೂಡ ಅಸಹಜವಾದಂಥ ಸಾವುಗಳಿರುವಾಗ ನಾನು ಮೊದಲೇ ಹೇಳಿದಾಗ ಮನುಷ್ಯರದಾಗಲಿ ಪ್ರಾಣಿಗಳದಾಗಲಿ UDRನಲ್ಲಿ ಅದು ಇನ್ಫಾರ್ಮೇಷನ್ ತಗೊಳ್ತಾರೆ, ಪೊಲೀಸ್ನವರು ಅದರ ಮೇಲೆ ಮಾಡ್ತಾರೆ. 174ನಲ್ಲಿ 174 CRPCನಲ್ಲಿ ನಡೀತಾ ಇದೆ. ಎಲ್ಲರಿಗೂ ವಾದ ಏನು ಅಂತಂದರೆ, ಅವ್ರದ್ದು ಒತ್ತಾಯ ಏನು ಅಂತಂದರೆ, ವಿರೋಧ ಪಕ್ಷದವ್ರ ಒತ್ತಾಯ ಏನು ಅಂತಂದರೆ, ಅದನ್ನ ಯಾಕೆ FIR ಮಾಡ್ತಾ ಇರಲಿಲ್ಲ ಅಂತಕ್ಕಂಥದ್ದು ವಾದ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರು ಸಾಮಾನ್ಯವಾಗಿ ಯಾವ ಸೆಕ್ಷನ್ ಅಲ್ಲಿ ಕೆಳಗಡೆ ಮಾಡ್ಕೋಬೇಕು, ಮಾಡ್ಕೊಳ್ಳೋದಾದ್ರೆ IPC ನಲ್ಲಿ ಮಾಡ್ಕೋಬೇಕು. ವಾಟ್ ಈಸ್ 306 IPC? ಅಮೆಂಡ್ಮೆಂಟ್ ಆಫ್ ಸೂಯಿಸೈಡ್. ಎಲ್ಲಾದರೂ ಕೂಡ ಈ ಕುಶಾಲಪ್ಪನವರ ಸ್ಟೇಟ್ಮೆಂಟ್ನಲ್ಲಿ ಅದೇ ಫಸ್ಟ್ ಇನ್ಫಾರ್ಮೇಶನ್, ಅದರಲ್ಲಿ ಎಲ್ಲೂ ಕೂಡ ಅವರು ಜಾರ್ಜ್ ಮೇಲಾಗಲಿ, ಮೊಹಂತಿ ಮೇಲಾಗಲಿ, ಪ್ರಸಾದ್ ಮೇಲಾಗಲಿ ಯಾವುದು ಏನು ಅಟ್ರಿಬ್ಯೂಟ್ ಮಾಡಿಲ್ಲ, ಯಾವುದು ಆರೋಪನೂ ಕೂಡ ಮಾಡಿಲ್ಲ. ಈಗ ಕುಮಾರಸ್ವಾಮಿ ಅವರು ಒಂದು ಕೇಸು ರೆಫರ್ ಮಾಡಿದ್ರು, ಯಾವುದು ಸುಪ್ರೀಂ ಕೋರ್ಟ್ಗೆ ಒಂದು ಡಿಸಿಷನ್, ಕಾನ್ಸ್ಟಿಟ್ಯೂಷನ್ ಬೆಂಚು 2014 ಸುಪ್ರೀಂ ಕೋರ್ಟ್ ಕೇಸಸ್, 2014 ಕೇಸಸ್ ಯಾವುದು ಅಂತಂದ್ರೆ ಎಂತ ಹೋದರು, ಲಲಿತ್ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ್, ಲಲಿತ್ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ್. ಅದನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಅವ್ರ ಪ್ರಕಾರ ಅವ್ರು ಏನು ಹೇಳಿದರು ಅಂತಂದ್ರೆ, ಇದು 174 ಮಾಡ್ಕೊಳ್ಳೋದು, ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ 154 CRPCನಲ್ಲಿ ಮಾಡ್ಕೋಬೇಕಾಗಿತ್ತು. ಯಾವಾಗ 154 ಕಮಿಟಿ ಪಿಕ್ಚರ್ ಅಂತಂದ್ರೆ, if the cognizable offense is made out from the information, if the cognizable offense is made out from the information given, then only it is mandatory on the part of the station house officer to register a case under 154 CRPC. In this instant case, there is no cognizable offense is made out. ಅವ್ರು ಏನ್ ಹೇಳ್ತಾರೆ ಮುಂದೆ ಅಂತಂದ್ರೆ, ಆಗ there is a scope for the preliminary inquiry ಅಂತ ಹೇಳ್ತಾರೆ. ಆಗ ಅವರೆಲ್ಲ ಆಗ ಒಂದು 8 ಡೈರೆಕ್ಷನ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಆ ಕೇಸ್ನಲ್ಲಿ. ನಾನು ಅವನ್ನೆಲ್ಲ ಈಗ ಹೇಳಕ್ ಹೋಗೋದಿಲ್ಲ. 306 ಏನು ಇಂಗ್ರೀಡಿಯೆಂಟ್ಸ್ ಮನೆ ಅಧ್ಯಕ್ಷರು, ನಿಮಗೆ ಅಬೇಟ್ಮೆಂಟ್ ಟು ಸೂಯಿಸೈಡ್ 306, ಆಮೇಲೆ ವಾಟ್ ಈಸ್ ಅಬೇಟ್ಮೆಂಟ್ ಅಂತ ಹೇಳೋದನ್ನ ಸೆಕ್ಷನ್ 107 ಆಫ್ ದಿ ಇಂಡಿಯನ್ ಪೀನಲ್ ಕೋಡ್ ಹೇಳ್ತಾರೆ. ಸೆಕ್ಷನ್ 107 ಆಫ್ ದಿ ಇಂಡಿಯನ್ ಪೀನಲ್ ಕೋಡ್. What is abatement of suicide under 306, 305, 306? They are one and the same, 305 and 306. They are similar. ಅದರಲ್ಲಿ ಏನು ಹೇಳ್ತಾರೆ, ಇಂಗ್ರೀಡಿಯೆಂಟ್ಸ್ ಏನು, ಯಾರು ಅಬೇಟ್ಮೆಂಟ್ ಆಗಿದೆ ಅನ್ಬೇಕಾದ್ರೆ ವಾಟ್ ಆರ್ ಇಂಗ್ರೀಡಿಯೆಂಟ್ಸ್? ದೇರ್ ಆರ್ 3 ingredients mainly. A person abates the doing of a thing. A person
abets the doing of a thing, who instigates any person to do that thing, who instigates any person to do that thing. This is number one. Number two, engages with one or more persons in any conspiracy for the doing of that thing, if an act or illegal omission takes place, in pursuance of the conspiracy and in order to the doing of that thing. This is ಎರಡನೇ ingredient. ಮೂರನೇದೇನು? intentionally yes. Intentionally yes, by an act or illegal omission, the doing of that thing. These are the ingredients, 306 IPC. ಇವು ಮೂರು ನೀವು ಇದನ್ನ ಇಡೀ ಪ್ರಕರಣವನ್ನು ನೋಡಿದಾಗ ಇವು ಯಾವ ಕೂಡ ಈ ಇಂಗ್ರೀಡಿಯೆಂಟ್ಸು ಬರಲ್ಲ, ಯಾವ ಇಂಗ್ರೀಡಿಯೆಂಟ್ಸ್ಗಳು ಕೂಡ ಬರಲ್ಲ, ಈ ಯಾವ ಇಂಗ್ರೀಡಿಯೆಂಟ್ಸ್ ವ್ಯಾಪ್ತಿನಲ್ಲೂ ಕೂಡ ಇಲ್ಲ. ಆಮೇಲೆ how can it be registered under 154? In 154 ಯಾವಾಗ ಬರ್ತದೆ ಅಂತಂದ್ರೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಇನ್ವೆಸ್ಟಿಗೇಷನ್ ಆರ್ ಕಂಪ್ಲೀಷನ್ ಆಫ್ ದಿ ಇನ್ವೆಸ್ಟಿಗೇಷನ್. If the investigating officer ಅವ್ರಿಗೇನಾದರೂ ಕೂಡ if he satisfies there is material for the cognizable offense ಅಂತ ಅವರಿಗೆ ಅನಿಸಿದ್ರೆ, if he satisfied, this 174 can be converted into 154. That is the law. That is the established law, not only by high courts, number of cases in the Supreme Court. Number of cases Supreme Court. ಅದನ್ನೇ ಇದರಲ್ಲಿ ಬೇಕಾದಷ್ಟು ಕೇಸ್ಗಳಿದೆ, ನಾನು ಇವೆಲ್ಲರೂ ಇಲ್ಲಿ ಹೇಳಕ್ ಹೋಗೋದಿಲ್ಲ, ಬಿಕಾಸ್ ದಿಸ್ ಇಸ್ ನಾಟ್ ದಿ ಕೋರ್ಟ್. ನಾನು ಬಹಳ ಲೀಗಲ್ ಇಶ್ಯೂ ಜಾಸ್ತಿ ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ, ನಾನು ಸುಮ್ಮನೆ ಹೇಳಿದ್ದೀನಿ ಅಷ್ಟೇನೆ. ಇದು ಇಂಗ್ರೀಡಿಯೆಂಟ್ಸು 306ನಲ್ಲಿ ಅದು ಬರೋದಿಲ್ಲ. 154 during the course of the investigation, if the CID people satisfies with the information, there is a material during the course of the investigation or the completion of the investigation, if they feel or they satisfied, there is a prima facie, the case is made out of the cognizable offense, then it can be converted into 154. So investigation is going on. So ಈಗ ಅಂತ ಅದಕ್ಕಿಂತ ಮುಂಚಿತವಾಗಿ ಈ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಅಲ್ಲಿ ಕಾಗ್ನೈಸಬಲ್ ಅಫೆನ್ಸ್ ಇಲ್ಲದೇ ಇರುವಾಗ ಅದನ್ನು 154ನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ತಕ್ಕಂಥ ವಾದ, ಮತ್ತೆ ಸುಪ್ರೀಂ ಕೋರ್ಟ್ ಯಾವುದು ಲಲಿತಾ ಕುಮಾರಿ ವರ್ಸಸ್ ಉತ್ತರ ಪ್ರದೇಶ್ 2014 ನಲ್ಲಿ ಏನು ಸುಪ್ರೀಂ ಕೋರ್ಟ್ ಕೇಸಸ್ನಲ್ಲಿ ಏನಾದರೂ ಆಗಿ ವರದಿಯಾಗಿದೆ 2014ರಲ್ಲಿ, ಅಲ್ಲಿ ಹೇಳಿರ್ತಕ್ಕಂಥ ಏನು ಲೇಟೌನ್ ಆಗಿದೆ ಪ್ರಿನ್ಸಿಪಲ್ ಆರ್ ಡಸ್ ನಾಟ್ ಅಪ್ಲೈ ಟು ದಿಸ್ ಇನ್ಸ್ಟೆಂಟ್ ಕೇಸ್, ಡಸ್ ನಾಟ್ ಅಪ್ಲೈ ಟು ದಿಸ್ ಇನ್ಸ್ಟೆಂಟ್ ಕೇಸ್. ಸೊ ದಿಸ್ ದಿ ಪೊಸಿಷನ್ ಇವರ ಆನರ್ ಅನ್ನೋದೇ ಗೊತ್ತದೆ. ಇನ್ಮೇಲೆ ನೀವು ಅಕ್ಕಿದ್ದು ಎಷ್ಟು ಜಾಗದಲ್ಲಿ ಕೂತಿದ್ದೀರಲ್ಲ, ಆನರಬಲ್ ಸ್ಪೀಕರ್ ಅಂತೀವಲ್ಲ. ಆಮೇಲೆ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಅಂತಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲೇ 306 IPC ನಲ್ಲಿ ಬೈ ವಿಲ್ಫುಲ್ ಮಿಸ್ರೆಪ್ರೆಸೆಂಟೇಷನ್
by willful concealment of material fact which is bound to disclose voluntarily. ಅಂತ ಅದು ಬೇರೆ ಹೇಳಿದ್ದಾರೆ. ಈ ಸೆಟ್ ಟು ಇನ್ಸ್ಟಿಗೇಟ್ ದಿ ಡೂಯಿಂಗ್ ಆಫ್ ದಟ್ ಥಿಂಗ್ ಅಂತ ಹೇಳಿದ್ದಾರೆ. ಅದರಿಂದ ಮೊನ್ನೆ ಅಧ್ಯಕ್ಷರೇ, ಅಬೇಟ್ಮೆಂಟ್ under the court involves active complicity on the part of the abettor at a point of time prior to the actual commission of the offence, and it is of the essence of the crime of abatement that the abettor should substantially assist the principal culprit towards the commission of the offence. It is very, very clear. ಅದರಿಂದ ಮನೆ ಅಧ್ಯಕ್ಷರೇ, ಇದು ಯಾವುದೇ ಇದರಲ್ಲಿ ಮತ್ತೆ ಇವರು ಇದು ಕೊಟ್ಟಿದ್ದಾರಲ್ಲ, ಗಣಪತಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಟಿವಿ ಮುಂದೆ, ಅದು ಡೈಯಿಂಗ್ ಡಿಕ್ಲರೇಷನ್ ಕೂಡ ಆಗೋದಿಲ್ಲ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ, ಡೈಯಿಂಗ್ ಡಿಕ್ಲರೇಷನ್ ಕೂಡ ಆಗಲ್ಲ. ಆಗ್ಬೇಕಾದ್ರೆ ಏನು, ಇದು circumstances of the transaction must have some proximate relation to the actual occurrence. Circumstances of the transaction must have some proximate relation to the actual occurrence and must be of the transaction which resulted in the death of the declarant. Adidhi illi, there is no such thing. There is no material. So it is not even declaration. Anyway, there is no proximity between the statement and the death. ಅದಕ್ಕೂ ಸಂಬಂಧನೇ ಇಲ್ಲ. ಮೊನ್ನೆ ಅಧ್ಯಕ್ಷರೇ, ಇದು 154ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. UDR ಆಗಿದೆ, ಅದಕ್ಕೆ UDR ಆಗಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಬೈ ದಿ CID, ಅದು ನಡೀತಾ ಇದೆ. ಇಂದು ಈಗ ಏನು ಹೇಳ್ತಾರೆ ಪ್ರಾಮಾಣಿಕ ಅಧಿಕಾರಿ, ನಾನು ಐ ಆಮ್ ನಾಟ್ ಅಟ್ರಿಬ್ಯೂಟಿಂಗ್ ದಟ್ ಈಸ್ ಎ ಡಿಸಾನೆಸ್ಟ್ ಮ್ಯಾನ್ ಅವರ ಇನ್ಯಾವುದು ಹೇಳಕ್ ಹೋಗೋದಿಲ್ಲ ನಾನು. ಅನ್ಲೆಸ್ ದಿ ಕಾಂಟ್ರರಿ ಇಸ್ ಪ್ರೂವ್ಡ್, ಎವ್ರಿಬಡಿ ಈಸ್ ಇನ್ನೋಸೆಂಟ್.